ಯಾಕಂದ್ರೆ ಎಲ್ಲ ಕಡೆ ಕನ್ನಡ ನಾಮಫಲಕ ಇಲ್ಲ ಸರ್. ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಇವಾಗ ಯಾವ್ಯಾವ್ದೋ ಬ್ಯಾನರ್ಗಳು ಹಾಕ್ತಿದ್ರೆ ಎಲ್ಲ ಕಡೆ ಇರ್ತಾರೆ, ನಾಮಫಲಕದಲ್ಲಿ ಕನ್ನಡ ಇಲ್ಲ. ಹಾಗಾಗಿ ನಾವು ಪ್ರತಿ ಪಿಡಿಒಗಳಿಗೂ ಫೋನ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಈ ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ದಯವಿಟ್ಟು ತಾವುಗಳು ಒಂದು ಆದೇಶ ಮಾಡಬೇಕು, ಸರ್ಕಾರದ 60 ಭಾಗವನ್ನು ಕನ್ನಡಕ್ಕೆ ಮೀಸಲಿಡಬೇಕು. ಅದನ್ನು ನೀವು ಆದೇಶ ಮಾಡಿ ಅದನ್ನು ನಮಗೊಂದು ಪತ್ರ ನಮಗೆ ಕೊಟ್ರೆ ನಾವು ಪಿಡಿಒಗಳನ್ನ ಭೇಟಿ ಮಾಡುವಾಗ ನಿಮ್ಗೆ ಜಿಲ್ಲಾ ಪಂಚಾಯತಿಯಿಂದನೇ ಬಂದಿದೆ, ಹಾಗಾಗಿ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಪ್ರತಿ ಜಿಲ್ಲಾ ಪಂಚಾಯತ್ ನೀವು ಇಮೇಲ್ ಐಡಿ ಒಂದು ಕಳಿಸಿ, ಹಿಂಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡಿದವರು ಕೊಟ್ಟಿದ್ದಾರೆ, ದಯವಿಟ್ಟು ಇದು ಸಾಕರಿಸಿ ಅಂತ ಕೊಡಿ ಅಂತ ಹೇಳಿ. ಯಾಕಂದ್ರೆ ಇವತ್ತು ಲೋಕಾಯುಕ್ತ ಬಂದಿರೋ ಕಾರಣ ತಮ್ಮನ್ನು ಭೇಟಿ ಮಾಡ್ತಾ ಇದ್ವಿ. ಯಾಕಂದ್ರೆ ನೀವು ನಮಗೆ ಸ್ಪಂದಿಸಿದ್ರಿ, ತುಂಬಾ ಖುಷಿ ಆಯ್ತು ಸರ್. ಎಷ್ಟು ಫುಲ್ ಸಂಪೂರ್ಣವಾಗಿ ನೀವು ಇವತ್ತು ಅಲ್ಲಿ ಇರಬೇಕಾಗಿತ್ತು, ಆದ್ರೆ ನಮ್ಮ ಜೊತೆ ಬಂದು ಕಾಲ ಬೆಳೆಸಿದ್ರಿ. ತುಂಬಾ ಧನ್ಯವಾದ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ಬಂದಿದ್ದೀವಿ. ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಷ್ಟ್ರಗೌಡ ಮಾತಾಡ್ತೀನಿ ಸರ್. ಪ್ರತಿ ನಾವು ಗ್ರಾಮ ಪಂಚಾಯತಿಗಾಗಿ ಪುರಸಭೆಗೆ ಹೋಗಿ ನಾವು PDOಗಾಗಲಿ ಮತ್ತೆ ಚೀಫ್ ಆಫೀಸರ್ಗಳಿಗಾಗಲಿ ನಾವು ಮನವರಿಕೆ ಮಾಡಿದಾಗ ಕೆಲವು PDOಗಳಿಗೆ ಗೊತ್ತೇ ಇಲ್ಲ ಸರ್. ಕನ್ನಡ ಎಷ್ಟು % ಹಾಕ್ಬೇಕು ಅಂತ ಗೊತ್ತೇ ಇಲ್ಲ ಅವರಿಗೆ. ಅದೇ ಅವ್ರಿಗೆ ಏನು ಓದ್ ಬಂದಿರ್ತಾರ ಅದು ನಮಗೆ ಗೊತ್ತಿಲ್ಲ ಸರ್. ಅವ್ರು ಯಾವ ರೀತಿ ಕೆಲಸ ತಗೊಂಡ್ಬಂದವ್ರ ಏನೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಕೆಲವು PDOಗಳಿಗೆ ಗೊತ್ತೇ ಇಲ್ಲ. ಆದ್ದರಿಂದ ನೀವು ಒಂದು ಆದೇಶನ ಹೊರಡಿಸಿ, ಆ ಆದೇಶ ಪ್ರತಿ ಹೊರಡಿಸಿದ್ರೆ ಅದು ನಮ್ಗೊಂದು ಕೊಟ್ರೆ ಪ್ರತಿ ಪುರಸಭೆ ಮತ್ತೆ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ನಿಮ್ಮ ವ್ಯಾಪ್ತಿಲಿ ಏನ್ ಬರುತ್ತೆ ಅದಕ್ಕೊಂದು ನೀವು ಆದೇಶ. ಎಷ್ಟು ಗ್ರಾಮ ಪಂಚಾಯತಿ ಬರುತ್ತೆ ಸರ್? 102 ಗ್ರಾಮ ಪಂಚಾಯತಿಗೂ ನೀವು ಇಮೇಲ್ ಅಲ್ಲಿ ಕಳಿಸಿ ಇದನ್ನ ಪಾಲನೆ ಮಾಡಬೇಕು ಅಂತ ಹಾಕಿದ್ರೆ ಪಾಲನೆ ಮಾಡಲೇಬೇಕು ಸರ್. ಇದು ಕರ್ನಾಟಕ ಸರ್. ಕನ್ನಡ ಆದೇಶದಂತೆ 60% ಕನ್ನಡ ಕನ್ನಡ ಮೇಲೆ ಇರಬೇಕು. ಬರೀ ನಾಮಫಲಕದಲ್ಲ, ಅವರು ಒಂದು ಬ್ಯಾನರ್ ಮದುವೆ ಸಮಾರಂಭಗಳಿಗೆ ಹಾಕ್ತಾರೆ, ಬೇರೆ ಬೇರೆ ಇರ್ತವೆ. ಆ ಬ್ಯಾನರ್ಗಳಿಗೂ ಕಡ್ಡಾಯವಾಗಿ ಸರ್ಕಾರ ಹೇಳಿದೆ, ಆದ್ರೆ ಈವರೆಗೆ ಎಲ್ಲೂ ಪಾಲನೆ ಆಗಿದೆ. ಹಾಗಾಗಿ ಮತ್ತೆ ಒಂದು ಲೈಸೆನ್ಸ್ ರಿನ್ಯೂವಲ್ ಆಗುವಾಗ ನಾಮಫಲಕದ ಹಾಕಿದ್ದಾರೆ ಅಂದ್ರೆ 60 ಭಾಗ ನಾಮಫಲಕ ಹಾಕಿದ್ರೆ ಮಾತ್ರ ಅವ್ರ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು. ಹೊಸ ಅಂಗಡಿಗಳು ಕೊಡುವಾಗ ಲೈಸೆನ್ಸ್ ಕೊಡುವಾಗ ಅವ್ರು ಕನ್ನಡ ನಾಮಫಲಕ ಹಾಕಿದಾರ, ಬೋರ್ಡ್ ಹಾಕಿದಾರೆ ನಾಮಫಲಕ ಅವ್ರಿಗೆ ಕೊಡಿ. ಹಾಗೆ ತಾವುಗಳು ಒಂದು ಆದೇಶ ಮಾಡ್ಬೇಕು ಸರ್, ದಯವಿಟ್ಟು ಸಾಕರಿಸಬೇಕು. ಅವರು ಖುದ್ದು ಪರಿಶೀಲನೆ ಮಾಡ್ಬೇಕು ಸರ್. ರಿನ್ಯೂವಲ್ ಮಾಡ್ಬೇಕಾದ್ರೆ ಖುದ್ದು ಪರಿಶೀಲನೆ ಮಾಡ್ಬೇಕು. ಅದೇ ನೀವು ಹೇಳಿದ್ರಲ್ಲ, ರಿನ್ಯೂವಲ್ ಮಾಡೋದಿಗೆ ಕಂಡೀಷನ್ ಹಾಕಿ ಕೊಟ್ಬಿಡ್ತಾರೆ. ನಿಮ್ದೊಂದು ಮಾತಾಡಿ ಸರ್. ಅದೇ ಈಗ ನೀವೇನು ಕೊಟ್ಟಿದ್ದೀರಾ, ಇದು 60% ಒಂದು ಬೋರ್ಡ್ ಅಲ್ಲಿ 60% ಕನ್ನಡ ಇರಬೇಕು, 40% ಈ ತರ ಭಾಷೆ, ಆ ತರ ಒಂದು ಆದೇಶ ಮಾಡಿ ಎಲ್ಲ PDOಗಳಿಗೆ ನಾವು ಕಳಿಸ್ತೀವಿ. ಮತ್ತು ತಮಗೊಂದು ಅದರ ಒಂದು ಪ್ರತಿಯನ್ನು ನಾವು ಕೊಡ್ತೀವಿ. ಇಲ್ಲಿ ಒಂದು ಬನ್ನಿ ಸರ್, ಒಂದು ಕಾರ್ಯ ಕೊಡೋದು.